ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ವಿಶೇಷ ದೇವಾಲಯಗಳ ಪರಿಚಯದಲ್ಲಿ ನಾವಿದ್ದೇವೆ. ಇವತ್ತು ಗದುಗಿನ ಶ್ರೀ ತ್ರಿಕುಟೇಶ್ವರ ದೇವಾಲಯಕ್ಕೆ ನಾವು ಬಂದಿದ್ದೇವೆ. ತ್ರಿಕುಟೇಶ್ವರ ಹೆಸರೇ ಹೇಳುವಂತೆ 3 ಈಶ್ವರಗಳ ಸನ್ನಿಧಾನ ಇದೆ. ಅಂದ್ರೆ 3 ಕೂಡ ಲಿಂಗ ರೂಪದಲ್ಲಿ ಒಂದೇ ಜಾಗದಲ್ಲಿ ಇರೋ ಕಾರಣ ಇದನ್ನ ತ್ರಿಕುಟೇಶ್ವರ ದೇವಸ್ಥಾನ ಅಂತ ಕರೆದಿದ್ದಾರೆ. ನಗರದ ಅತ್ಯಂತ ಮಧ್ಯಭಾಗದ ಸಮೀಪದಲ್ಲೇ ಇರುವಂತಹ ದೇವಸ್ಥಾನವಿದು. ತ್ರಿಕುಟೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ. ಸಾಕಷ್ಟು ಐತಿಹ್ಯವನ್ನು ಕೂಡ ಈ ದೇವಸ್ಥಾನ ಹೊಂದಿದೆ. ಹೇಗಿದೆ ದೇವಸ್ಥಾನ, ಹೇಗಿದೆ ವಾಸ್ತುಶಿಲ್ಪ ನೋಡ್ಕೊಂಡು ಬರೋಣ ಬನ್ನಿ. ತ್ರಿಕುಟೇಶ್ವರ ದೇವಸ್ಥಾನದ ಈ ಪ್ರಾಂಗಣದಲ್ಲಿರುವಂತಹ ಅತ್ಯಂತ ಸುಂದರವಾದ ರಂಗಮಂಟಪದಲ್ಲಿ ನಾವಿದ್ದೇವೆ. ಇದೇ ರಂಗಮಂಟಪದಲ್ಲಿ ನಾವು ಭಗ್ನಗೊಂಡಂತಹ ಸರಸ್ವತಿಯ ಮೂರ್ತಿಯನ್ನು ಕೂಡ ಕಾಣಬಹುದು. ಆದ್ರೆ ವೀಕ್ಷಕರಲ್ಲಿ ಒಂದು ಗಮನಿಸಬೇಕು, ಈ ರಂಗಮಂಟಪ 100 ವರ್ಷಗಳ ಕಾಲ ಸಾಕಷ್ಟು ಪರಕೀಯರ ದಾಳಿಗೆ ತುತ್ತಾಗಿದ್ರೂ ಕೂಡ ಇವತ್ತಿಗೂ ತನ್ನ ಸೌಂದರ್ಯವನ್ನ ಕಾಯ್ದುಕೊಂಡಿದೆ. ಇಲ್ಲಿನ ಪ್ರತಿ ಕಂಬಗಳು ಕೂಡ ಕಥೆಯನ್ನ ಹೇಳುತ್ತೆ. ಅಷ್ಟು ಸುಂದರವಾದ ಕೆತ್ತನೆಗಳನ್ನ ಕಂಬಗಳಲ್ಲಿ ಮಾಡಲಾಗಿದೆ ಮತ್ತು ಪ್ರತಿಯೊಂದು ಕಂಬಕ್ಕೂ ಕೂಡ ಬೇರೆಯದೇ ಆದ ವಾಸ್ತುಶಿಲ್ಪದ ಶೈಲಿ, ವಿಭಿನ್ನವಾಗಿ ಕಂಬಗಳನ್ನ ಕೆತ್ತಲಾಗಿದೆ. ಪ್ರತಿ ಕಂಬವನ್ನು ನೋಡಿದಾಗ ಅದರ ಶೈಲಿ, ಅದರ ವಾಸ್ತುಶಿಲ್ಪ ನಮಗೆ ಬೇರೆಯದ್ದೇ ಅನುಭವವನ್ನ ನೀಡುತ್ತೆ. ಪ್ರತಿಯೊಂದು ಕಂಬದಲ್ಲಿ ನಾವು ಹೇಳ್ತೀವಲ್ಲ ಕುಸುರಿ ಕೆತ್ತನೆ ಅಂತ, ಡೀಟೇಲ್ ಆಗಿ ಕೆತ್ತನೆಯನ್ನ ಮಾಡಲಾಗಿದೆ. ಇದು ಪ್ರತಿ ಕಂಬದಲ್ಲಿಯೂ ಒಂದೊಂದು ಕಥೆಗಳನ್ನ ಹೇಳುವಂತೆ ರಾಮಾಯಣ, ಮಹಾಭಾರತ, ಶಿವಪುರಾಣ ಹೀಗೆ ನಮ್ಮ ಪೌರಾಣಿಕ ಕಥೆಗಳನ್ನ ಹೇಳುವಂಥದ್ದು ಅನೇಕ ರೀತಿಯಲ್ಲಿ ಈ ಕಂಬದಲ್ಲಿ ಕೆತ್ತಲಾಗಿದೆ. ವಾಸ್ತುಶಿಲ್ಪದ ಈ ಎಲ್ಲ ಕಂಬಗಳ ಮೇಲೆ ಕುಸುರಿ ಕೆತ್ತನೆಯನ್ನ ನಾವು ಗಮನಿಸಬಹುದು. ಅಂದ್ರೆ ಅತ್ಯಂತ ಡೀಟೇಲ್ ಆಗಿ ಕೆತ್ತನೆಯನ್ನ ಮಾಡಲಾಗಿರುತ್ತೆ. ಜೊತೆಗೆ ಇಲ್ಲಿ ಬಾಗಿಲ್ಪಟ್ಟಿ ಅಂತ ನಾವು ಕರಿತೀವಿ, ಬಾಗಿಲುಗಳ ಮೇಲೆ ಇರುವಂತಹ ಎಲ್ಲ ಕೆತ್ತನೆಗಳು ಕೂಡ ಒಂದು ರೀತಿಯಾದಂತಹ ಜಾಗೆಯನ್ನ ಹೊಂದಿಕೊಂಡಿದೆ. ಅಂದ್ರೆ ನಾವು ಬಾಗಿಲ ಕೆತ್ತನೆಗಳನ್ನ ಗಮನಿಸಿದಾಗ 1, 2, 3, 4 ಹೀಗೆ ನಾವು ಮನೆಗೆ ತೋರಣವನ್ನ ಕಟ್ಟಿ ಸಿಂಗಾರ ಮಾಡ್ತೀವಲ್ಲ, ಹಾಗೆ ಕಲ್ಲಲ್ಲಿ ಸಿಂಗಾರ ಮಾಡಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಅನೇಕ ರಾಜರುಗಳು ಅನೇಕ ದಾಳಿಗಳಿಗೆ ತುತ್ತಾದ್ರೂ ಕೂಡ ಈ ದೇವಾಲಯ ತನ್ನ ಸೌಂದರ್ಯವನ್ನ ಕಾಪಾಡಿಕೊಂಡಿದೆ. ಹಾಗಾಗಿ ನಿತ್ಯವೂ ಕೂಡ 100 ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಆಗಮಿಸ್ತಾರೆ, ಈ ದೇವಾಲಯದ ಸೌಂದರ್ಯವನ್ನ ನೋಡ್ತಾರೆ. ಎಷ್ಟೋ ಜನ ಅಧ್ಯಯನಕಾರರು, ಇತಿಹಾಸಕಾರರು ಕೂಡ ಈ ದೇವಾಲಯದ ಈ ಅಧ್ಯಯನಕ್ಕೆ ಒಳಪಟ್ಟಿದ್ದಾರೆ. ಸಾಕಷ್ಟು ರೀತಿಯ ಹೊಸ ಪ್ರಬಂಧಗಳು ಕೂಡ ದೇವಾಲಯದ ಕುರಿತಾಗಿ ಈಗ ಹೊರಗೆ ಬರ್ತಿವೆ.
ದೇವಸ್ಥಾನವು ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಸುಂದರವಾದ ಕೆತ್ತನೆಗಳನ್ನ ನಾವು ದೇವಸ್ಥಾನಗಳ ಗೋಡೆಗಳ ಮೇಲೆ ಕಾಣಬಹುದು. ಇಡೀ ದೇವಸ್ಥಾನದ ಗೋಡೆಗಳೆಲ್ಲವೂ, ಪ್ರಾಕಾರದ ಗೋಡೆಗಳೆಲ್ಲವೂ ಕೂಡ ಸುಂದರವಾದ ಕೆತ್ತನೆಗಳಿಂದ ತುಂಬಿಕೊಂಡಿದೆ. ಹಾಗಾಗಿ ದೇವಸ್ಥಾನದ ಒಳಗೆ ಹೋಗಿ ಪ್ರವೇಶ ಮಾಡಿ ದೇವರ ದರ್ಶನವನ್ನ ಮಾಡಿದರೆ ಎಷ್ಟು ಸಂತೋಷವೆನಿಸ್ತದೋ, ದೇವಸ್ಥಾನದ ಇಡೀ ಒಂದು ಪ್ರಾಂಗಣವನ್ನ ಸುತ್ತಾಕಿದಾಗ, ಈ ಒಂದು ಪ್ರದಕ್ಷಿಣೆಗೆ ಬಂದಾಗ ಅಷ್ಟೇ ಖುಷಿ, ಮನಸ್ಸಿಗೆ ಸಂತೋಷವನ್ನು ಕೂಡ ನಾವು ಕಾಣಬಹುದು. ಇತಿಹಾಸಕಾರರು ಹೇಳುವಂತೆ ಇಲ್ಲಿ ರಾಮಾಯಣದ, ಮಹಾಭಾರತದ ಅನೇಕ ಕೆತ್ತನೆಗಳನ್ನು ನಾವು ಕಾಣಬಹುದು. ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ನಮಗೆ ಆ ಎಲ್ಲ ಕೆತ್ತನೆಗಳ ಮಾದರಿಯೂ ಕೂಡ ಗಮನಕ್ಕೆ ಬರ್ತಿದೆ. ಮತ್ತೊಮ್ಮೆ ನಾವು ಮಹಾಭಾರತವನ್ನ, ರಾಮಾಯಣವನ್ನ ನೋಡಿದ ಹಾಗೆ, ಕಣ್ಣು ಮುಂದೆ ಬಂದ ಹಾಗೆ ಈ ಎಲ್ಲ ವಾಸ್ತುಶಿಲ್ಪದ ಕೆತ್ತನೆಗಳು ನಮಗೆ ಆ ಕಥೆಗಳನ್ನ ಕಟ್ಟಿಕೊಡ್ತದೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದತ್ತಪ್ರಸನ್ನ ಪಾಟೀಲ್ ಅಂತ. ನಾನು ಇಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸೋದ್ರ ಜೊತೆಗೆ ಕಲಾ ಇತಿಹಾಸ ಸಂಶೋಧನೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಗದಗಿನ ಬಹಳ ಪ್ರಸಿದ್ಧವಾದಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರ ಶ್ರೀ ತ್ರಿಕುಟೇಶ್ವರ ದೇವಸ್ಥಾನದ ಆವರಣದಲ್ಲಿ ನಾವೀಗ ಇದ್ದೀವಿ. ತ್ರಿಕುಟೇಶ್ವರ ದೇವಸ್ಥಾನ ಅನ್ನೋದು ಒಂದು ದೇವಾಲಯಗಳ ಸಂಕೀರ್ಣ. ಇಲ್ಲಿ ತ್ರಿಕುಟೇಶ್ವರ ದೇವಸ್ಥಾನ ಇದೆ, ಅದರ ಎದುರುಗಡೆ ಸೂರ್ಯನಾರಾಯಣ ದೇವಾಲಯ ಇದೆ, ಅದರ ಪಕ್ಕದಲ್ಲಿ ನಮ್ಮ ಕರ್ನಾಟಕದಲ್ಲಿನೇ ಬಹಳ ಪ್ರಸಿದ್ಧವಾದಂತಹ ಸರಸ್ವತಿ ದೇವಾಲಯ ಇದೆ. ನಾನು ಈಗ ಕುಳಿತಿರೋದು ವ್ಯಾಖ್ಯಾನ ಶಾಲೆ ಅಂಥೇಳಿ, ಅಂದರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ 12ನೇ ಶತಮಾನದಲ್ಲಿ ಇದು ಒಂದು ಅಗ್ರಹಾರವಾಗಿತ್ತು. 72 ಜನ ಅಗ್ರಹಾರರ ಒಂದು ವಿದ್ಯಾ ಕೇಂದ್ರ ಆಗಿತ್ತು. ಹೀಗಾಗಿ ಇಲ್ಲಿ ಸರಸ್ವತಿ ಮಂದಿರ ಇದೆ. ನಂತರದಲ್ಲಿ ಇಲ್ಲಿ ಪುನರುಜ್ಜೀವನವನ್ನು ಗೊಳಿಸಿದಂತಹ ಗಾಯತ್ರಿ ಮತ್ತು ಸಾವಿತ್ರಿ ಮಂದಿರ ಇದೆ. ಇದರ ಹಿಂದ್ಗಡೆ ವಿಜಯನಗರ ಕಾಲದ ಅಷ್ಟಭುಜ ಮಹಾಗಣಪತಿ ದೇವಸ್ಥಾನ ಇದೆ. ಹಾಗೆಯೇ ಇಲ್ಲಿ ಒಂದು ಪೂಜೆ ಪುನಸ್ಕಾರಕ್ಕಾಗಿ ರುದ್ರ ತೀರ್ಥ ಇದೆ. ಇಷ್ಟೆಲ್ಲ ದೇವಾಲಯಗಳನ್ನು ಒಳಗೊಂಡಂಥ ಬಹಳ ಮಹತ್ವಪೂರ್ಣವಾದಂತಹ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯ ಇದು ತ್ರಿಕುಟೇಶ್ವರ ದೇವಾಲಯ ಅಂಥೇಳಿ. ಸಾಮಾನ್ಯವಾಗಿ ನಾವು ವಾಸ್ತುಶಿಲ್ಪವನ್ನು ನೋಡಿದರೆ ತ್ರಿಕೂಟ ಅಂದರೆ 3 ಗರ್ಭಗೃಹಗಳನ್ನು ಹೊಂದಿರುವಂತಹ ದೇವಾಲಯವನ್ನು ನಾವು ತ್ರಿಕೂಟ ಅಂತ ಕರಿತೀವಿ. ಆದರೆ ಈ ದೇವಾಲಯದ ವಿಶೇಷತೆ ಏನು ಅಂತಂದರೆ, ಒಂದೇ ಪಾಣಿಪೀಠದ ಮೇಲೆ 3 ಶಿವಲಿಂಗಗಳು, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರ ದ್ಯೋತಕವಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಂದೇ ಗರ್ಭಗೃಹದಲ್ಲಿ 3 ಲಿಂಗಗಳನ್ನು ಸೇರಿಸಿದಂಥ ಒಂದು ತ್ರಿಕೂಟ ದೇವಾಲಯವನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿಂದೆನೇ ನಾವು ಕೃತಪುರ ಮಹಾತ್ಮೆಯಲ್ಲಿ ಓದಿದ ಹಾಗೆ ಗದಗು ಹರಿಹರರ ಒಂದು ಸಮನ್ವಯ ಕ್ಷೇತ್ರ ಆಗಿರೋದ್ರಿಂದ 3 ದೇವತೆಗಳ ಪ್ರತೀಕವಾಗಿ ಇಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ನಂತರ ಭಾಗದಲ್ಲಿ ಅಂತರಾಳ ಅಥವಾ ಶುಕನಾಸಿ, ನಂತರ ನವರಂಗ, ನಂತರ 52 ಕಂಬಗಳನ್ನು ಹೊಂದಿರುವಂತಹ ಒಂದು ವಿಶಾಲವಾದ ತೆರೆದ ಸಭಾಮಂಟಪ ಇದೆ. ನಂತರದಲ್ಲಿ ಪುನರುಜ್ಜೀವನ ಕಾಲದಲ್ಲಿ ಜೋಡಿಸಲಾಯಿತು. ಅದರ ಎದುರುಗಡೆ ಒಂದು ಸೂರ್ಯನಾರಾಯಣ ದೇವಾಲಯ ಇದೆ. ಈಗಿರುವಂಥ ಸೂರ್ಯನಾರಾಯಣ ಮೂರ್ತಿ ತಾವೇನು ನೋಡ್ತಾ ಇದ್ದೀರಿ, ಇದು ನೂತನವಾಗಿದ್ದು ಕಳೆದ ಒಂದು 8-10 ವರ್ಷಗಳಿಂದ ಸ್ಥಾಪನೆಯಾಗಿದ್ದು. ಕಲ್ಯಾಣ ಚಾಲುಕ್ಯರ ಕಾಲದ ಸೂರ್ಯನಾರಾಯಣ ಮೂರ್ತಿ ಅದು ಮುಂಬೈ ಮ್ಯೂಸಿಯಂನಲ್ಲಿತ್ತು. ಅದೇ ರೀತಿಯ ಮೂರ್ತಿಯನ್ನು ಟ್ರಸ್ಟ್ ಕಮಿಟಿಯವರು ತೆಗೆದುಕೊಂಡು ಬಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅನೇಕ ಸುಂದರವಾದಂತಹ ಕಥಾನಿರೂಪಕ ಶಿಲ್ಪಗಳನ್ನು ಈ ಸೂರ್ಯನಾರಾಯಣ ದೇವಾಲಯದ ಮತ್ತು ತ್ರಿಕುಟೇಶ್ವರ ದೇವಾಲಯದ ಸಭಾಮಂಟಪದ ಹೊರಗಡೆ ಇರುವಂತಹ ಅಧಿಷ್ಠಾನ ಅಂದರೆ ಕೆಳಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಶೈವ ಪುರಾಣದಲ್ಲಿ ಬರುವಂತಹ ತ್ರಿಪುರಾಂತಕ ದಹನ ಇರಬಹುದು, ಗಜಾಸುರ ಸಂಹಾರ ಮರ್ದನ ಇರಬಹುದು, ಅಥವಾ ರಾಮಾಯಣದ ಕಥಾನಕದಲ್ಲಿ ಇರುವಂತಹ ರಾಮನು ಲಕ್ಷ್ಮಣನಿಗೆ ಮುದ್ರೆ ಉಂಗುರ ಕೊಡೋದು, ಹನುಮಂತನು ಸೀತೆಗೆ ಉಂಗುರವನ್ನು ಕೊಡೋದು, ಇವೆಲ್ಲ ಚಿಕ್ಕ ಚಿಕ್ಕ ಕಥಾನಕ ಶಿಲ್ಪಗಳನ್ನು ನಾವು ತ್ರಿಕುಟೇಶ್ವರ ದೇವಾಲಯದಲ್ಲಿ ನೋಡ್ತಾ ಇರೋದು ಬಹಳ ವಿಶೇಷ. ವಿಶ್ವವಿಖ್ಯಾತ ನಮ್ಮ ಶಿಲ್ಪಕಲೆಯ ತವರೂರಾದ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದಂತಹ ಗದುಗಿನ ತ್ರಿಕುಟೇಶ್ವರ ದೇವಾಲಯದ ವಾಸ್ತುಶಿಲ್ಪವೂ ಕೂಡ ಅತ್ಯಂತ ವಿಶೇಷವಾಗಿದೆ.
ಇಲ್ಲಿ ತ್ರಿಕೂಟ ಈಶ್ವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನದಲ್ಲಿ ಪ್ರಮುಖ ದೇವಸ್ಥಾನವಿದೆ. ಅದರ ಎದುರುಗಡೆಯೇ ಸೂರ್ಯನಾರಾಯಣ ದೇವಸ್ಥಾನವನ್ನು ಕೂಡ ನಾವು ಕಾಣಬಹುದು. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ ಅತ್ಯಂತ ಸುಂದರವಾದಂತಹ ಸರಸ್ವತಿ ಮೂರ್ತಿಯನ್ನ ನಾವು ಕಾಣಬಹುದು. ಈಗ ಕಾಲಾಂತರದಲ್ಲಿ ಅನೇಕ ಪರಕೀಯರ ದಾಳಿಗೆ ಅದು ಭಗ್ನವಾಗಿದ್ರೂ ಕೂಡ ಇತಿಹಾಸಕಾರರು ಅದನ್ನ ಅತ್ಯಂತ ಸುಂದರವಾದ ಶಿಲ್ಪ ಅಂತ ಕರೆದಿದ್ದಾರೆ. ಹಾಗಾಗಿ ಈ ದೇವಸ್ಥಾನದ ಅನೇಕ ವಿಶೇಷತೆಗಳಲ್ಲಿ ಸರಸ್ವತಿ ದೇವಿಯ ಮೂರ್ತಿಯೂ ಕೂಡ ಅತ್ಯಂತ ವಿಶೇಷವಾಗಿದೆ, ಅತ್ಯಂತ ಪ್ರಮುಖವಾಗಿದೆ. ಪಂಚತಲ ದ್ರಾವಿಡ ಶಿಖರವನ್ನು ಕೂಡ ಈ ದೇವಾಲಯ ಹೊಂದಿದೆ. ಇಲ್ಲಿ ಬಹಳ ವಿಶೇಷ ಈ ದೇವಾಲಯದೇನು ಅಂತಂದರೆ, ಈ ದೇವಾಲಯದ ಪಕ್ಕದಲ್ಲಿರುವಂತಹ ಒಂದು ಸರಸ್ವತಿ ದೇವಾಲಯ. ಈ ಸರಸ್ವತಿ ದೇವಾಲಯದಲ್ಲಿ ಇರುವಂತಹ ಸರಸ್ವತಿ ಮೂರ್ತಿ ನಮ್ಮ ಉತ್ತರ ಕರ್ನಾಟಕದ ಮೂರ್ತಿಗಳಲ್ಲಿ ಅತ್ಯಂತ ಸುಂದರವಾದದ್ದು ಅಂತ ನಮ್ಮ ಹೆನ್ರಿ ಕಜಿನ್ಸ್ ಅಂತಹ ವಿದೇಶಿ ವಿದ್ವಾಂಸರು ಕೂಡ ಹೇಳ್ತಾರೆ. ಈ ಸರಸ್ವತಿ ಮೂರ್ತಿ ತೊಟ್ಟಿರುವಂತಹ ಸೀರೆಯ ಮೇಲಿನ ಕಸೂತಿ ಡಿಸೈನ್ ಕೂಡ ಅಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಒಳಗೊಂಡಿದೆ. ಬಹಳ ಸುಂದರವಾದಂತಹ ಒಂದು ಸರಸ್ವತಿ ಶಿಲ್ಪ. ಅದೇ ರೀತಿಯ ಶಿಲ್ಪವನ್ನು, ಆ ಶಿಲ್ಪ ಸ್ವಲ್ಪ ಮಹಮ್ಮದೀಯರ ದಾಳಿಯಲ್ಲಿ ಮುಕ್ಕಾಗಿರೋದ್ರಿಂದ ಅಂತಹದೇ ಒಂದು ಸರಸ್ವತಿ ಶಿಲ್ಪವನ್ನು ಪಕ್ಕದ ಒಂದು ವ್ಯಾಖ್ಯಾನ ಶಾಲೆಯ ಒಂದು ಮಂಟಪದಲ್ಲಿ ಸರಸ್ವತಿ, ಗಾಯತ್ರಿ, ಸಾವಿತ್ರಿ ಅಂತ ಇತ್ತೀಚೆಗೆ ಟ್ರಸ್ಟ್ ಕಮಿಟಿಯವರು ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಸರಸ್ವತಿ ದೇವಾಲಯದ ಬಹಳ ಒಂದು ವಿಶೇಷತೆ ಏನು ಅಂತಂದರೆ, ಈ ಸರಸ್ವತಿ ದೇವಾಲಯದ ತೆರೆದ ಮಂಟಪದಲ್ಲಿರುವಂತಹ ಕಂಬಗಳು, ಈ ಕಂಬಗಳಲ್ಲಿರುವಂತಹ ಪಾದಭಾಗ, ಮುಖಭಾಗ, ಮೇಲ್ಭಾಗದಲ್ಲಿ ಅತ್ಯಂತ ಸೂಕ್ಷ್ಮವಾದ ನವಿರಾದ ಕೆತ್ತನೆಯನ್ನು ಕೆತ್ತಿದ್ದಾರೆ. ಇದು ಬಹಳ ವಿಶೇಷವಾದದ್ದು. ತಾವು ನೋಡಬಹುದು, ಬಹಳ ವಿಶೇಷವಾದಂತಹ ಕಂಬಗಳನ್ನು ಹೊಂದಿರುವಂತಹ ಬಹಳಷ್ಟು ವಿದ್ವಾಂಸರಿಂದ ಬಹಳ ಮೆಚ್ಚುಗೆ ಒಳಪಟ್ಟಂತಹ ದೇವಸ್ಥಾನ ಅಂದರೆ ನಮ್ಮ ಗದುಗಿನ ಸರಸ್ವತಿ ದೇವಾಲಯ. ಇದು ಒಂದು ವಿದ್ಯಾ ಕೇಂದ್ರ ಆಗಿತ್ತು, ಅಗ್ರಹಾರ ಆಗಿತ್ತು ಅನ್ನೋದಕ್ಕೆ ಈ ರೀತಿಯಾದಂತಹ ಒಂದು ವಿಶೇಷ ದೇವಾಲಯ. ಸರಸ್ವತಿ ಮೂರ್ತಿಯನ್ನು ನಮ್ಮ ಇಡೀ ಕರ್ನಾಟಕದ ಸರಸ್ವತಿ ದೇವತೆಗಳ ಮೂರ್ತಿಗಳಲ್ಲೇ ಬಹಳ ಸುಂದರವಾದಂತಹ ಮೂರ್ತಿ ಅಂಥೇಳಿ ನಮ್ಮ ಕಲಾ ಇತಿಹಾಸಕಾರರು, ವಿದ್ವಾಂಸರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅನ್ನುವಂಥದ್ದು ಜನಪ್ರಿಯವಾದಂತಹ ಗೀತೆ, ಕನ್ನಡ ಚಿತ್ರಗೀತೆ. ಆದರೆ ಈ ಕಲ್ಲುಗಳಲ್ಲಿ, ಪ್ರತಿ ಕಲ್ಲುಗಳಲ್ಲಿಯೂ ಕೂಡ ನಾವು ಪುರಾಣದ ಅನೇಕ ವಿಚಾರಗಳನ್ನು ತಿಳಿಸಬಹುದಾಗಿದೆ. ಹೌದು, ನಮ್ಮ ಸಂಸ್ಕೃತಿಯೂ ಅಷ್ಟೇ ದೊಡ್ಡದಾದದ್ದು, ನಮ್ಮ ವಾಸ್ತುಶಿಲ್ಪದ ಕಲೆಗಳು ಕೂಡ ಅಷ್ಟೇ ಹಿರಿದಾದದ್ದು. ಈ ತ್ರಿಕೂಟೇಶ್ವರ ದೇವಾಲಯಕ್ಕೆ ಬಂದರೆ ಸಾಕು, ಇಲ್ಲಿ ನೆಮ್ಮದಿಯ ತಾಣ ಅನ್ನಿಸ್ತದೆ. ನಮ್ಮ ಪುರಾತನ ದೇವಾಲಯಗಳು, ನಮ್ಮ ವಾಸ್ತುಶಿಲ್ಪದ ಶೈಲಿಗಳು, ಪ್ರತಿ ಕಲ್ಲು ಮಾತನಾಡುತ್ತೆ, ಪ್ರತಿ ಕಲ್ಲು ಒಂದೊಂದು ಇತಿಹಾಸವನ್ನ, ಪುರಾಣವನ್ನ ಸಾರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದಾಗ, ಅದರಲ್ಲೂ ನೀವು ಗದುಗಿಗೆ ಬಂದರೆ ತಪ್ಪದೆ ಈ ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿನ ದೇವರ ದರ್ಶನವನ್ನ ಮಾಡೋದ್ರ ಜೊತೆಗೆ ನಮ್ಮ ಸುಂದರವಾದಂಥ ಸುಪ್ರಸಿದ್ಧ ವಾಸ್ತುಶಿಲ್ಪದ, ನಮ್ಮ ಕೆತ್ತನೆಗಳ ಶೈಲಿಯನ್ನ ಕಂಡು ನೀವು ಕೂಡ ನಮ್ಮ ಹಿಂದಿನ ಸನಾತನಿಗಳು, ಪುರಾತನಿಗಳು, ಸಂಸ್ಕೃತಿಯ ಹರಿಕಾರರು ಯಾವೆಲ್ಲ ರೀತಿ ನಮಗೆ ಶ್ರೇಷ್ಠ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನೀವು ಕೂಡ ಇಲ್ಲಿ ತಿಳ್ಕೊಳ್ಬಹುದಾಗಿದೆ. ವಿಜಯನಗರ ಕಾಲದಲ್ಲಿ ಈ ದೇವಾಲಯಕ್ಕೆ ಸ್ವಲ್ಪ ಕೆಲವೊಂದು ಸೇರ್ಪಡೆಗಳನ್ನು ಮಾಡಲಾಯಿತು. ಈಗ ನಾವು
ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಎಂಟ್ರನ್ಸ್ ಪ್ರವೇಶ ಮಂಟಪವನ್ನು ಅವರು ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ಒಂದು ಅಷ್ಟಭುಜ ಮಹಾಗಣಪತಿ ಅಂದರೆ 8 ಬಾಹುಗಳನ್ನು ಹೊಂದಿರುವಂಥ ಒಂದು ಗಣಪತಿ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಇಲ್ಲಿ ನಾನು ಕೂತಿರುವಂಥ ಸ್ಥಳದಲ್ಲಿ ಏಕಾದಶ ರುದ್ರನ್ನು ಹೊಂದಿರುವಂಥ ಒಂದು ಮಂಟಪ ಕೂಡ ಇವತ್ತಿಗೂ ಇದೆ. ಬಹಳ ಉತ್ತಮವಾದಂತಹ ಚಿಕ್ಕ ಚಿಕ್ಕ ಕೆತ್ತನೆಗಳು ಅಂದರೆ ಪ್ರಕೃತಿಯ ಸೊಬಗನ್ನು ವರ್ಣಿಸುವಂತಹ ಉಬ್ಬು ಶಿಲ್ಪಗಳು ಅಂತ ನಾವು ಕರಿತೀವಿ. ಒಂದು ಭಾಗದಲ್ಲಿ ಇರುವಂತಹ ಉಬ್ಬು ಶಿಲ್ಪಗಳನ್ನು ಈ ದೇವಾಲಯದ ಸುತ್ತಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಂತಹ ಒಂದು ಮಹತ್ವಪೂರ್ಣವಾದ ದೇವಾಲಯ ಅಂದರೆ ತ್ರಿಕುಟೇಶ್ವರ ದೇವಾಲಯ. ನಾವು ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ಇಂತಹ ಒಂದು ಐತಿಹಾಸಿಕ ಪರಂಪರೆ ಮತ್ತು ಅತ್ಯಂತ ಸುಂದರವಾದ ಸೂಕ್ಷ್ಮ ಕೆತ್ತನೆಯನ್ನು ಹೊಂದಿರುವಂತಹ ಗದುಗಿನ ಸರಸ್ವತಿಯ ಆವಾಸ ಸ್ಥಾನವಾಗಿರುವಂತಹ ಗದುಗಿನ ತ್ರಿಕುಟೇಶ್ವರ ದೇವಾಲಯ ಮತ್ತು ಸರಸ್ವತಿ ದೇವಾಲಯಕ್ಕೆ ತಾವು ಬನ್ನಿ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿರುವಂತಹ ಒಂದು ರುದ್ರ ತೀರ್ಥ ಸ್ವಲ್ಪ ಈಗ ಹೂಳು ಮತ್ತು ನೀರು ಸೇರ್ಕೊಂಡ್ಬಿಟ್ಟಿದೆ. ಆದರೆ ಆ ತೀರ್ಥ ಕೂಡ ಬಹಳ ಮೆಟ್ಟಿಲುಗಳನ್ನು ಹೊಂದಿರುವಂಥ ಬಹಳ ಸುಂದರವಾದ ತೀರ್ಥ ಕೂಡ ಈ ದೇವಸ್ಥಾನದಲ್ಲಿ ಇದೆ. ಇದನ್ನೆಲ್ಲ ತಾವು ದಯವಿಟ್ಟು ನೋಡಬೇಕು ಅಂತ ನಮ್ಮ ಎಲ್ಲ ಭಕ್ತರಲ್ಲಿ ಮತ್ತು ಕಲಾಪ್ರಿಯರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಈ ತ್ರಿಕುಟೇಶ್ವರ ದೇವಾಲಯದ ಕುರಿತಾಗಿ ಮತ್ತಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಇಲ್ಲಿನ ಅರ್ಚಕರು ಮತ್ತು ಇಲ್ಲಿನ ಪೂಜಾರರು ಯಾವೆಲ್ಲ ರೀತಿಯ ಮಾಹಿತಿಗಳನ್ನ ಹೇಳ್ತಾರೆ, ಈ ದೇವಸ್ಥಾನದ ಕುರಿತಾದ ವಿಶೇಷ ಮಾಹಿತಿಗಳನ್ನ ಹಂಚಿಕೊಳ್ತಾರೆ, ಕೇಳೋಣ ಬನ್ನಿ. ರಮೇಶ್ ಪೂಜಾರ್ ಅಂತ ಹೇಳಿ ದೇವಸ್ಥಾನದ ಆನುವಂಶಿಕ ಅರ್ಚಕ. ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ತಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಗದುಗು ಮೊದಲು ಕರ್ತುಪುರ ಅಂತ ಹೆಸರುವಾಸಿಯಾಗಿತ್ತು. ನಂತರದಲ್ಲಿ ಕದ್ದುಗೆ ಗದುಗಾಗಿರಬೇಕು ಅಂಥೇಳಿ ಸಾಹಿತ್ಯ ಹೇಳ್ತದೆ. ಗದುಗಿಗೆ ಸುಮಾರು 1300 ವರ್ಷದ ಇತಿಹಾಸ ಇದೆ. ಈಗ ಆ ಇತಿಹಾಸ ನಮಗೆ ಈಗ ಹೇಗೆ ಗೊತ್ತಾಗ್ತಿದೆ ಅಂತಂದರೆ, ದೇವಸ್ಥಾನ ಸುಮಾರು 8ನೇ ಶತಮಾನದ 10ನೇ ಶತಮಾನದಲ್ಲಿ ಬರೆದಿರುವಂಥ ಒಂದು ಸಂಸ್ಕೃತ ಪುಸ್ತಕ ಇದೆ. ಅದರ ಹೆಸರು ಕೃತಪುರ ಮಹಾತ್ಮೆ ಅಂತ ಹೇಳಿ. ಕೃತಪುರ ಮಹಾತ್ಮೆಯಲ್ಲಿ ಗದುಗಿನ ಇತಿಹಾಸ ಬರ್ತದೆ. ಕೃತು ಎಂಬ ಮುನಿ ಈ ಗ್ರಾಮವನ್ನು ನಿರ್ಮಿಸಿದ. ಅದಕ್ಕೆ ಈ ಗದುಗಿಗೆ ಮೊದಲು ಕೃತಪುರ ಅಂತ ಕರೆತಿದ್ರು ಅಂತ ಒಂದು ನಿದರ್ಶನ ಇದೆ. ಹಾಗೆ ಇಲ್ಲಿ ಯಜ್ಞ ಕಾರ್ಯಗಳನ್ನು ಸುಮಾರು ಯಜ್ಞ ಕಾರ್ಯಗಳನ್ನು ಮಾಡ್ತಾ ಇದ್ದರು. ಅದಕ್ಕೆ ಇಲ್ಲಿ ಕೃತಪುರ ಅಂತ ಹೆಸರು ಬಂದಿತ್ತು ಅಂತ ಪುರಾಣ ಹಿನ್ನೆಲೆ ನಮಗೆ ತಿಳಿದು ಬರ್ತದೆ. ಈ ನಮ್ಮ ಗದುಗಿನಲ್ಲಿ ಸುಮಾರು 2 ದೇವಸ್ಥಾನಗಳು ಪ್ರಸಿದ್ಧವಾಗಿದೆ. ಒಂದು ತ್ರಿಕುಟೇಶ್ವರ ದೇವಸ್ಥಾನ, ಹಾಗೆ ಇನ್ನೊಂದು ವೀರನಾರಾಯಣ ದೇವಸ್ಥಾನ. ಇಂಥ ದೊಡ್ಡ ದೇವಸ್ಥಾನಗಳು ನಿರ್ಮಾಣ ಆಗಬೇಕಾದ್ರೆ ಪುರಾಣ ಹಿನ್ನೆಲೆ ಕತೆ ಇಲ್ಲದೇ ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಪುರಾಣ ಕತೆ ಇದೆ ಅಂತಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಲಿಂಗು ರೂಪದಲ್ಲಿ ಸೋಮಪೀಠದಲ್ಲಿ ಇರೋದಕ್ಕೆ ಅದಕ್ಕೆ ತ್ರಿಕೂಟೇಶ್ವರ ಅಂತ ಕರೆದರು ಅಂತ ಹೇಳಿ ಪುರಾಣ ಕತೆ ಹೇಳ್ತದೆ. ಅದೇ ರೀತಿ ವೀರನಾರಾಯಣ ಇಲ್ಲಿ 3 ರಾಕ್ಷಸನ ಸಂಹಾರ ಮಾಡೋಕ್ಕೋಸ್ಕರ ಕೃತುಮುನಿ ಇಲ್ಲಿ ಬಂದು ರಾಕ್ಷಸನ ಸಂಹಾರ ಮಾಡಿದ ಅನ್ನೋದಕ್ಕೆ ವೀರನಾರಾಯಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಇಲ್ಲಿ ತಳಪುರಾಣದಿಂದ ತಿಳಿದು ಬರ್ತದೆ. ನಾವು ಏನು ತಿಳ್ಕೋಬೇಕು ತ್ರಿಕುಟೇಶ್ವರ ದೇವಸ್ಥಾನದ ಬಗ್ಗೆ ಅಂತಂದರೆ, ತ್ರಿಕುಟೇಶ್ವರ ದೇವಸ್ಥಾನ ಸುಮಾರು 8ನೇ ಶತಮಾನದಿಂದ ಸುಮಾರು 12ನೇ ಶತಮಾನವರೆಗೆ ಹಂತವಾಗಿ 4-5 ಹಂತಗಳಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂಥೇಳಿ ವಾಸ್ತುಶಿಲ್ಪದ ಪ್ರಕಾರ ತಿಳಿದು ಬರ್ತದೆ. ಮೊದಲು ಗರ್ಭಗುಡಿಯನ್ನು ಮಾತ್ರ ನಿರ್ಮಿಸಿ ನಂತರದಲ್ಲಿ ಹಂತವಾಗಿ ದೇವಸ್ಥಾನಕ್ಕೆ ಏನೇನು ಅವಶ್ಯಕತೆಗಳು ಬೇಕಾಗಿದೆಯೋ ಅದೇ ರೀತಿ ದೇವಸ್ಥಾನವನ್ನು ಬೆಳೆಸಿದ್ದಾರೆ. ಈ ದೇವಸ್ಥಾನದಲ್ಲಿ ಒಂದು 3 ಗರ್ಭಗಳಿದೆ, 3 ಗರ್ಭಗುಡಿಗಳಿದೆ. ಏನೇನು? ಒಂದು ತ್ರಿಕುಟೇಶ್ವರ ದೇವಸ್ಥಾನ, ಹಾಗೆ ಸರಸ್ವತಿ ದೇವಸ್ಥಾನ, ಹಾಗೆ ಸೂರ್ಯನಾರಾಯಣ ದೇವಸ್ಥಾನ. ಈ ಥರ 3 ಗರ್ಭಗಳು ಇರೋದಕ್ಕೆ ತ್ರಿಕೂಟ ಅಂತ ಹೇಳಿ ಕರೆದ್ರು ಅಂತಲೂ ವಾಸ್ತುಶಿಲ್ಪ ಹೇಳ್ತದೆ. ಏನು ಅಪರೂಪ ನಮ್ಮ ದೇವಸ್ಥಾನದ್ದು ಅಂತಂದರೆ, ಸರಸ್ವತಿ ದೇವಸ್ಥಾನ ಇರೋದು ಅಪರೂಪ, ಹಾಗೆ ಸೂರ್ಯನಾರಾಯಣ ದೇವಸ್ಥಾನ ಮೂರ್ತಿ ಇರೋದು ಅಪರೂಪ. ಇದು ಒಂದೇ ಆವರಣದಲ್ಲಿ 3 ದೇವಸ್ಥಾನಗಳು ನೋಡೋಕ್ಕೆ ನಿಮ್ಗೆ ಸಿಗ್ತದೆ. ಇದು ಗದಗಿನ ಇತಿಹಾಸ.
ಐತಿಹಾಸಿಕ ಪ್ರಸಿದ್ಧವಾದಂತಹ ತ್ರಿಕುಟೇಶ್ವರ ದೇವಾಲಯಕ್ಕೆ ಬಂದು ಇವತ್ತು ದೇವರ ದರ್ಶನವನ್ನ ಮಾಡಿ ಸೂರ್ಯನಾರಾಯಣನ ದರ್ಶನವನ್ನ ಮಾಡಿ ಇಲ್ಲಿನ ಪುರಾಣವೇನು ಇತಿಹಾಸವೇನು ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ಜೊತೆಗೆ ಈ ಸುಂದರ ದೇವಾಲಯದ ವಾಸ್ತುಶಿಲ್ಪಕ್ಕೆ ನಾವು ಮಾರು ಹೋಗಿದ್ದಂತೂ ಖಂಡಿತ. ಅಷ್ಟೊಂದು ಸುಂದರವಾದ ಕೆತ್ತನೆಗಳನ್ನ ದೇವಾಲಯದಲ್ಲಿ ಕಂಡಿದ್ದೇವೆ. ಪ್ರತಿ ಗೋಡೆಯಲ್ಲಿಯೂ ಕೂಡ ಕುಸುರಿ ಕೆಲಸದಂತೆ ಪ್ರತಿ ಒಂದು ಕೆತ್ತನೆಯಲ್ಲಿಯೂ ಕೂಡ ನಾವು ಪುರಾಣವನ್ನ ಇತಿಹಾಸಗಳನ್ನ ಮತ್ತಷ್ಟು ಪರಿಚಯ ಮಾಡಿಕೊಂಡಿದ್ದೇವೆ. ಪುರಾಣ ಇತಿಹಾಸಗಳು ಕಣ್ಮುಂದೆಯೇ ಬಂದು ಹೋಯ್ತೇನೋ ಅನ್ನುವಂಥ ಅನುಭವ ನನಗಂತೂ ಆಯಿತು. ಖಂಡಿತ ನೀವು ಕೂಡ ಗದುಗಿನ ಶ್ರೀ ತ್ರಿಕುಟೇಶ್ವರ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. ಅತ್ಯಂತ ಪುರಾತನವಾದ ನಮ್ಮ ವಾಸ್ತುಶಿಲ್ಪದ ಸಂಸ್ಕೃತಿ ಶೈಲಿಯನ್ನ ಖಂಡಿತವಾಗಿಯೂ ಕಣ್ತುಂಬಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.